ಜಾಗದಲ್ಲಿ ಎಣ್ಣೆ ಪಾರ್ಟಿ ಮಾಡಬೇಡ್ರಪ್ಪ ಅಂತ ಹೇಳಿದ್ದೇ ತಪ್ಪಾಯಿತು. ಅಕ್ಕ ತಮ್ಮ ಇಬ್ಬರಿಗೂ ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ. ರಾತ್ರಿ ಆದರೂ ವಿಜಿ ಅಂಡ್ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡ್ತಾನೇ ಇದ್ರಂತೆ. ಗಲಾಟೆ ಮಾಡ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ಈ ಗಲಾಟೆಯನ್ನು ಪ್ರಶ್ನೆ ಮಾಡಿದರೆ ಪಕ್ಕದ ಮನೆ ನಿವಾಸಿ ಮಂಜುಳಾ ಅನ್ನೋರು. ಮಂಜುಳಾ ಅವರಿಗೆ ಚಾಕುವಿನಿಂದ ಹೊಟ್ಟೆಗೆ ಇರಿದಿದ್ದಾನೆ ವಿಜಿ ಅನ್ನುವಂತಹ ವ್ಯಕ್ತಿ. ಅಕ್ಕನ ನೆರವಿಗೆ ಬಂದ ವಿಶ್ವನಾಥ್ಗೂ ಚಾಕು ಇರಿದಿದ್ದಾರೆ. ಆರೋಪಿ ರೌಡಿ ಶೀಟರ್ ಕರಿಯಾ ವಿಜಿ ಅಂತ ಇವನಿಗೋಸ್ಕರ ಈಗ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ ಕರಿಯಾ ವಿಜಿ ಅಂತಕ್ಕಂಥ ವ್ಯಕ್ತಿ. ಅಕ್ಕಪಕ್ಕದಲ್ಲಿ ಮನೆಗಳಿರ್ತವೆ, ಗಲಾಟೆ ಮಾಡಿಕೊಂಡು ಕೂಕ್ಕೊಂಡು ಕಿರ್ಚ್ಕೊಂಡು ಎಣ್ಣೆ ಪಾರ್ಟಿ ಮಾಡಬೇಡಿ ಅಂತ ಹೇಳಿ ತಪ್ಪ. ಅಷ್ಟಕ್ಕೆ ಚಾಕುವಿನಿಂದ ಇರಿದಿರ್ತಕ್ಕಂಥ ಘಟನೆ. ಅಕ್ಕ ತಮ್ಮನಿಗೆ ಮಂಜುಳಾ ಮತ್ತು ಮಂಜುಳನ ತಮ್ಮ ವಿಶ್ವನಾಥ್ ಇವರಿಬ್ಬರಿಗೂ ಕೂಡ ಚಾಕುವಿನಿಂದ ಇರಿದು ಈಗ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ ರೌಡಿ ಶೀಟರ್ ಕರಿಯಾ ವಿಜಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅವನೇ ಮಾಡಿರೋದು ಅಂತ ಗೊತ್ತಾಗಿದೆ, ಯಾಕೆಂದರೆ ಅವ್ರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ರಾತ್ರಿ ಎಷ್ಟು ಗಂಟೆಗೆ ನಡೆದಂತಹ ಘಟನೆ ಇದು, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅರವಿಂದ್, ಖಂಡಿತವಾಗ್ಲೂ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಿರುಪಾಳ್ಯದಲ್ಲಿ ರಾತ್ರಿ 1 ಗಂಟೆಯಲ್ಲಿ ನಡೆದಿರ್ತಂಥದ್ದು. ರೌಡಿ ಶೀಟರ್ ವಿಜಿ ಅಲಿಯಾಸ್ ಕರಿಯಾ ವಿಜಿ ಅಂತೇಳಿ ಆತ ರಾತ್ರಿ ಬರ್ಡೇ ಪಾರ್ಟಿಯನ್ನ ಮಾಡ್ಕೊಂಡು ಟೆರೆಸ್ ಮೇಲೆ ಆ ಸೌಂಡ್ ಸಿಸ್ಟಮ್ ಅನ್ನ ಹಾಕೊಂಡು 1 ಗಂಟೆ ಅದು ಸಹ ಕಿರಿಚಾಟ ಇರ್ಬೋದು ಅಥವಾ ಕೂಗಾಟಗಳು ಮಾಡ್ಕೊಂಡಿರ್ತಾರೆ. ಅದರ ಪಕ್ಕದ ಮನೆಯಲ್ಲಿ ಇದ್ದಂತಹ ಮಂಜುಳಾ ಅವರು ಅದನ್ನ ಪ್ರಶ್ನೆ ಮಾಡ್ತಾರೆ. ಮೊದಲಿಗೆ ಆ ಸಮಯದಲ್ಲಿ ಮಂಜುಳಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕೆ ಮೇಲೆ ಚಾಕುವಿಂದ ಇರಿದಿರುವಂತದ್ದು. ಚಾಕು ಇರಿತಿದ್ದಂಗೆ ಅಲ್ಲೇ ಇದ್ದಂತಹ ಮಂಜುಳಾ ತಮ್ಮ ವಿಶ್ವನಾಥ್ ಸಹ ಆಕೆಯ ನೆರವಿಗೆ ಬರ್ತಾರೆ. ಆತನಿಗೂ ಸಹ ಚಾಕುವನ್ನ ಹಾಕಿರೋದು. ಅಂದ್ರೆ ಇತ್ತೀಚೆಗೆ ಒಂದು ಆನೇಕಲ್ನಲ್ಲಿ ಪುಡಿ ರೌಡಿಗಳ ಹಟ್ಟಾಸ ಒಂದ್ ಕಡೆಗೆ ಮೆರಿತಾ ಇದ್ದಾರೆ. ಜೊತೆಗೆ ಪೊಲೀಸರು ಸಹ ಅದಕ್ಕೆ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ಆದ್ರೆ ರೌಡಿ ಶೀಟರ್ಗಳು ಈ ರೀತಿಯಾದಂತಹ ಬರ್ಡೇ ಪಾರ್ಟಿಯನ್ನ ರಾತ್ರಿ 1 ಗಂಟೆ ತನಕ ಮಾಡ್ತಾರೆ, ಸೌಂಡ್ ಸಿಸ್ಟಮ್ ಗಳನ್ನ ಹಾಕೊಂಡು ಮಾಡ್ತಾರೆ ಅಂತೇಳಿ ಅಕ್ಕ ಸ್ಥಳೀಯರು ಸಹ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ನಿನ್ನೆ ಮಂಜುಳಾ ಸಹ ಅದೇನೇ ಪ್ರಶ್ನೆ ಮಾಡಿರೋದು. ಅದರಿಂದ ಆಕೆ ಈಗ ಗಂಭೀರವಾಗಿ 3 ಬಾರಿ ಚಾಕುವಿಂದ ಆಕೆಯ ಹೊಟ್ಟೆಗೆ ತಿಳಿದಿರುವಂತದ್ದು. ಹಾಗಾಗಿ ಆಕೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಅವರ ತಮ್ಮನು ಸಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಇದು ಹೆಬ್ಬಗೋಡಿ ಪೊಲೀಸರು ಸಹ ಈಗಾಗಲೇ ಆ ಸ್ಥಳಕ್ಕೆ ಹೋಗಿ ಆ ವಿಜಿ ಮತ್ತು ಅವರ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವ್ರ ಮೇಲೆ ಈಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ತಾಲೂಕಿನಲ್ಲಿ ರೌಡಿಗಳ ಹಟ್ಟಾಸ ಮುಂದುವರಿತಾನೆ ಇದೆ. ಆದ್ರೆ ಇಲ್ಲಿ ತನಕ ಪೊಲೀಸರು ಸರಿಯಾಗಿ ಆ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನೋದು ಸ್ಥಳೀಯರಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇನ್ನು ಆರೋಪಿಗಾಗಿ ಹೆಬ್ಬಗೋಡಿ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಅಲ್ಲಲ್ಲಿ ವಿಪರೀತ ಹಾಳಾಗಿರೋದಕ್ಕೆ ಇಂಥ ಘಟನೆಗಳೇ ಸಾಕ್ಷಿ.